Two disks of same moment of inertia rotating about their regular axis passing through center and perpendicular to the plane of disk with angular velocities omega 1 and omega 2. They are brought into contact face to face coinciding the axis of rotation. The expression for loss of energy during this process is ಇಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡಿ, ಒಂದು ಡಿಸ್ಕ್ ಇದೆ, ಅದು ಅಬೌಟ್ ಇಟ್ಸ್ ರೆಗ್ಯುಲರ್ ಆಕ್ಸಿಸ್ ಅಂದ್ರೇನು, ಪಾಸಿಂಗ್ ಥ್ರೂ ದಿ ಸೆಂಟರ್ ಆಫ್ ದಿ ಡಿಸ್ಕ್ ಅಂಡ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪ್ಲೇನ್, ರೊಟೇಟ್ ಆಗ್ತಾ ಇದೆ. ಯಾವ ಆಂಗ್ಯುಲರ್ ಸ್ಪೀಡಲ್ಲಿ? ಒಮೆಗಾ 1. ಇನ್ನೂ ಒಂದು ಡಿಸ್ಕ್ ಇದೆ, ಅದು ಕೂಡ ತನ್ನ ರೆಗ್ಯುಲರ್ ಆಕ್ಸಿಸ್ ಅಲ್ಲಿ ರೊಟೇಟ್ ಆಗ್ತಾ ಇದೆ. ಯಾವ ಆಂಗ್ಯುಲರ್ ವೆಲಾಸಿಟಿ ಇದೆ ಅದಕ್ಕೆ? ಒಮೆಗಾ 2. ಇವೆರಡಕ್ಕೂ ಸೇಮ್ ಮೂಮೆಂಟ್ ಆಫ್ ಇನರ್ಷಿಯಾ ಇದೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ನಾನು ಅದನ್ನ ಐ ಅಂತ ತಗೊಳ್ತಾ ಇದ್ದೀನಿ. ಈಗ ಇವೆರಡು ಡಿಸ್ಕ್ ಅನ್ನ ಜಾಯಿನ್ ಮಾಡ್ತಾ ಇದ್ದಾರೆ. ಹೇಗೆ ಜಾಯಿನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಕ್ಸಿಸ್ ಆಫ್ ರೊಟೇಷನ್ ಕೋಇನ್ಸೈಡ್ ಆಗಬೇಕು. ಅಂದ್ರೆ ಜಾಯಿನ್ ಮಾಡಿದ್ಮೇಲೆ ಏನಾಗುತ್ತೆ, ವಿ ವಿಲ್ ಬಿ ಗೆಟಿಂಗ್ ಎ ಥಿಕ್ ಡಿಸ್ಕ್ ವಿಚ್ ಇಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಆಕ್ಸಿಸ್. ಸೊ ಈಗ ಇದರ ಮೂಮೆಂಟ್ ಆಫ್ ಇನರ್ಷಿಯಾ 2i ಆಗಿರುತ್ತೆ, ಮತ್ತೆ ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಈಗ ನಾನು ಇವೆರಡು ಡಿಸ್ಕ್ನ ಒಂದು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಟಾರ್ಕ್ ಆಗ್ತಾ ಇಲ್ಲ, ಹಾಗಾಗಿ ಆಂಗ್ಯುಲರ್ ಮೊಮೆಂಟಮ್ ಶುಡ್ ಬಿ ಕನ್ಸರ್ವ್ಡ್. ಸೊ ಇನಿಷಿಯಲ್ ಆಂಗ್ಯುಲರ್ ಮೊಮೆಂಟಮ್ ಏನಾಗಿರುತ್ತೆ, ಮೊದಲನೇ ಡಿಸ್ಕಿಗೆ ಏನು ಬರುತ್ತೆ ನೋಡ್ಕೊಳ್ಳಿ, ಆಂಗ್ಯುಲರ್ ಮೊಮೆಂಟಮ್, ಅದನ್ನು ನಾನು ಐ ಒಮೆಗಾ 1 ಅಂತ ಬರ್ಕೊಳ್ತೀನಿ. ಪ್ಲಸ್ ಎರಡನೇ ಡಿಸ್ಕಿಗೆ ಆಂಗ್ಯುಲರ್ ಮೊಮೆಂಟಮ್ ಎಷ್ಟು ಬರುತ್ತೆ, ಐ ಒಮೆಗಾ 2. ಇವೆರಡು ಸೇರಿಸಿದ್ರೆ ನಂಗೆ ಏನಂತ ಗೊತ್ತಾಗ್ತಾ ಇದೆ, ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಸಿಸ್ಟಮ್ ಇನಿಷಿಯಲಿ. ಈಗ ದಟ್ ಮಸ್ಟ್ ಬಿ ಈಕ್ವಲ್ ಟು ಫೈನಲ್ ಆಂಗ್ಯುಲರ್ ಮೊಮೆಂಟಮ್. ಸೊ ಫೈನಲ್ ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಜಾಯಿನ್ ಆದ್ಮೇಲೆ ಡಿಸ್ಕ್. ಸೊ ಈಗ ಅದೆಷ್ಟಾಗಿದೆ, ಇಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ 2i ಇದೆ, ಆಂಗ್ಯುಲರ್ ವೆಲಾಸಿಟಿ ಒಮೆಗಾ ಇದೆ. ಇದನ್ನ ಇಟ್ಕೊಂಡು ನಾನು ಒಮೆಗಾಗೆ ಎಕ್ಸ್ಪ್ರೆಷನ್ ಏನು ಅಂತ ಚೆಕ್ ಮಾಡ್ಬೋದು. ಏನು ಗೊತ್ತಾಗ್ತಾ ಇದೆ ನನಗೆ, ಒಮೆಗಾ ಎಕ್ಸ್ಪ್ರೆಷನ್ ಒಮೆಗಾ 1 ಪ್ಲಸ್ ಒಮೆಗಾ 2 ಡಿವೈಡೆಡ್ ಬೈ 2. ಸೊ ಇದು ಒಮೆಗಾಗೆ ಬರ್ತಕ್ಕಂಥ ಎಕ್ಸ್ಪ್ರೆಷನ್ ಆಗಿದೆ. ಈಗ ನಾವು ಮುಂದುವರೆದು ಇಲ್ಲಿ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಚೆಕ್ ಮಾಡಬೇಕಾಗಿದೆ. ಸೊ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಹೇಗೆ ಚೆಕ್ ಮಾಡ್ತೀವಿ ನೋಡ್ಕೊಳ್ಳಿ. ಲಾಸ್ ಆಗ್ತಾ ಇದೆ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ, ಹಾಗಾಗಿ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ವಿಲ್ ಬಿ ಗ್ರೇಟರ್ ದ್ಯಾನ್ ಫೈನಲ್ ಕೈನೆಟಿಕ್ ಎನರ್ಜಿ. ಸೊ ನಾನು ಇಲ್ಲಿ ಕೆ ಐ ಮೈನಸ್ ಕೆ ಎಫ್ ಕಂಡುಹಿಡಿಬೇಕಾಗಿದೆ. ಸೊ ಇಲ್ಲಿ ಕೆ ಐ ಅಂದರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಎರಡು ಬಾಡಿ ಇರೋದ್ರಿಂದ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಕೈನೆಟಿಕ್ ಎನರ್ಜಿಗೆ ಏನು ಎಕ್ಸ್ಪ್ರೆಷನ್ ಗೊತ್ತಿದೆ, ಫಸ್ಟ್ ಡಿಸ್ಕಿಗೆ ಆಫ್ ಐ ಒಮೆಗಾ 1 ಸ್ಕ್ವೇರ್. ಸೆಕೆಂಡ್ ಡಿಸ್ಕಿಂದು ಕೈನೆಟಿಕ್ ಎನರ್ಜಿ ಎಷ್ಟು ಬರುತ್ತೆ ನೋಡಿ, ಆಫ್ ಐ ಒಮೆಗಾ 2 ಸ್ಕ್ವೇರ್. ಸೊ ಇವೆರಡು ಸೇರಿದ್ರೆ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಆಯ್ತು. ಈಗ ಫೈನಲ್ ಕೈನೆಟಿಕ್ ಎನರ್ಜಿ ಏನು ಬರುತ್ತೆ ನೋಡಿ, ಮೈನಸ್ ಮಾಡಬೇಕು, ಮೈನಸ್ ಫೈನಲ್ ಕೈನೆಟಿಕ್ ಎನರ್ಜಿ. ಸೊ ಅದೆಷ್ಟಾಗುತ್ತೆ, ಆಫ್ 2i ಓಕೆ ಒಮೆಗಾ ಸ್ಕ್ವೇರ್ಡ್. ಒಮೆಗಾ ಸ್ಕ್ವೇರ್ಡ್ ಬದಲು ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಆನ್ಸರ್ನ ನೋಡ್ತಿದ್ದೀನಿ. ಒಮೆಗಾ 1 ಸ್ಕ್ವೇರ್ಡ್ ಪ್ಲಸ್ ಒಮೆಗಾ 2 ಸ್ಕ್ವೇರ್ಡ್ ಪ್ಲಸ್ 2 ಟೈಮ್ಸ್ ಒಮೆಗಾ 1 ಒಮೆಗಾ 2 ನಾನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟಿದ್ದೀನಿ, ಡಿವೈಡೆಡ್ ಬೈ 4. ಎಕ್ಸ್ಪ್ಯಾಂಡ್ ಮಾಡಿ ಬರಿತಾ ಇದ್ದೀನಿ. ಈಗ ನೋಡ್ಕೊಳ್ಳಿ ಏನು ಮಾಡ್ಬೋದು ನಾವಿಲ್ಲಿ ಅಂದರೆ, ನಾನಿಲ್ಲಿ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಡೆಲ್ಟಾ ಕೆ ಏನಿದೆ ಅದನ್ನು ಮತ್ತೊಂದು ಸತಿ ಬರ್ಕೊಳ್ತಾ ಇದ್ದೀನಿ, ಸಿಂಪ್ಲಿಫೈ ಮಾಡ್ಕೊಳ್ತಾ. ಆಫ್ ಐ ಒಮೆಗಾ 1 ಸ್ಕ್ವೇರ್ಡ್ ಇದೆ, ಮೈನಸ್ ಒಮೆಗಾ ಐ ಒಮೆಗಾ 1 ಸ್ಕ್ವೇರ್ಡ್ ಬೈ 4 ಇದೆ. ಅವೆರಡನ್ನು ನಾನು ಸಿಂಪ್ಲಿಫೈ ಮಾಡಿದ್ರೆ ನನಗೆ ಐ ಬೈ 4 ಒಮೆಗಾ 1 ಸ್ಕ್ವೇರ್ಡ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಆಫ್ ಐ ಒಮೆಗಾ 2 ಸ್ಕ್ವೇರ್ಡ್ ಇದೆ, ಇಲ್ಲಿ ಮೈನಸ್ ಐ ಒಮೆಗಾ 2 ಸ್ಕ್ವೇರ್ಡ್ ಬೈ 4 ಇದೆ. ಸೊ ಅವೆರಡನ್ನು ಸಾಲ್ವ್ ಮಾಡಿದ್ರೆ ನನಗೆ ಪ್ಲಸ್ ಐ ಬೈ 4 ಒಮೆಗಾ 2 ಸ್ಕ್ವೇರ್ಡ್ ಅಂತ ಗೊತ್ತಾಗುತ್ತೆ. ಸೊ ಈಗ ಇನ್ನು ಉಳ್ಕೊಂಡಿರೋ ಟರ್ಮ್ ಇದೊಂದೇ, ಮೈನಸ್ 2i ಒಮೆಗಾ 1 ಒಮೆಗಾ 2 ಡಿವೈಡೆಡ್ ಬೈ 4 ಅಂತ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಐ ಬೈ 4 ಏನಿದೆ ಅದು ಕಾಮನ್ ಇದೆ, ಅದನ್ನು ತಗೊಳ್ಬೋದು ಹೊರಗಡೆಗೆ ನಾನು. ಸೊ ಕಾಮನ್ ಇರೋದನ್ನ ಹೊರಗಡೆ ತಗೊಳ್ತಾ ಇದ್ದೀನಿ ನಾನು, ಐ ಬೈ 4. ಸೊ ಮಿಕ್ಕಿದೇನಿದೆ ನೋಡ್ಕೊಳ್ಳಿ. ಸೊ ಮೊದಲನೇ ಟರ್ಮಲ್ಲಿ ಒಮೆಗಾ 1 ಸ್ಕ್ವೇರ್ಡ್ ಉಳ್ಕೊಂಡಿದೆ, ಎರಡನೇ ಟರ್ಮಲ್ಲಿ ಒಮೆಗಾ 2 ಸ್ಕ್ವೇರ್ಡ್ ಉಳ್ಕೊಂಡಿದೆ, ಮತ್ತು ಮೂರನೇ ಟರ್ಮಲ್ಲಿ ನಮಗೆ 2 ಒಮೆಗಾ 1 ಮೈನಸ್ 2 ಒಮೆಗಾ 1 ಒಮೆಗಾ 2 ಉಳ್ಕೊಂಡಿದೆ. ಇದನ್ನು ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇದೆ ಒಮೆಗಾ 1 ಮೈನಸ್ ಒಮೆಗಾ 2 ಹೋಲ್ ಸ್ಕ್ವೇರ್ಡ್ ಅಂತ. ಸೊ ಹಾಗಾಗಿ ಸಿಂಪ್ಲಿಫೈಡ್ ಫಾರ್ಮೆಟ್ ಅಲ್ಲಿ ಏನಾಗಿದೆ ಆನ್ಸರ್, ಐ ಬೈ 4
ಒಮೆಗಾ 1 ಮೈನಸ್ ಒಮೆಗಾ 2 ಹೋಲ್ ಸ್ಕ್ವೇರ್ಡ್. ಸೊ ಈ ಆನ್ಸರ್ ನಮಗೆ ಆಪ್ಷನ್ ಎ ನಲ್ಲಿ ಸಿಗ್ತಾ ಇದೆ. ಆಪ್ಷನ್ ಎ ಸರಿಯಾದ ಆಯ್ಕೆ. ದಿ photoelectric threshold wavelength of silver is 3250 into 10 to the power minus 10 meter. The velocity of the electron ejected from a silver surface by ultraviolet light of wavelength 2536 into 10 to the power minus 10 meter is given h equals 4.14 into 10 to the power minus 15 electron volt second and c equals 3 into 10 to the power 8 meter per second. ಇಲ್ಲಿ ಮೊದಲಿಗೆ ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಕಂಡುಹಿಡಿಯೋಣ. ಅದು ಎಚ್ ಸಿ ಬೈ ಲ್ಯಾಂಬ್ಡಾ. ಸೊ ಎಚ್ ಸಿ ಬೈ ಲ್ಯಾಂಬ್ಡಾ ಅಂದರೆ ಹೆಚ್ಚಿಗೆ ಏನು ಕೊಟ್ಟಿದ್ದಾರೆ ಇವರು 4.14 ಇಂಟು 10 to the power minus 15 ಎಲೆಕ್ಟ್ರಾನ್ ವೋಲ್ಟ್. ಸಿ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ 3 ಇಂಟು 10 to the power 8 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ ಸೆಕೆಂಡ್ ಒಂದಿದೆ ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂದರೆ ಇಲ್ಲಿ 2536 ಇಂಟು 10 to the power minus 10 ಆಗುತ್ತೆ. ಸೊ ಇದನ್ನು ಸಾಲ್ವ್ ಮಾಡಿಕೊಂಡ್ರೆ ನನಗೆ 3 ಇಂಟು 4.14 ಏನು ಬರುತ್ತೆ 12.42 ಇಂಟು 10 to the power minus 7 ಡಿವೈಡೆಡ್ ಬೈ 2536 ಅಂತ ಬರುತ್ತೆ ಇಂಟು 10 power minus 10. ಸೊ ಇಲ್ಲಿ ಯೂನಿಟ್ ಏನು ಬರ್ತಾ ಇದೆ ಎಲೆಕ್ಟ್ರಾನ್ ವೋಲ್ಟಲ್ಲಿ. ಸೊ ಇದನ್ನು ನಾವು ಶಾರ್ಟ್ಕಟ್ ಫಾರ್ಮುಲಾ ಥರ ಯೂಸ್ ಮಾಡ್ಬೋದು. ಏನಾಗುತ್ತೆ ನೋಡಿ, ಇನ್ ಎಲೆಕ್ಟ್ರಾನ್ ವೋಲ್ಟ್ ಎನರ್ಜಿ ಇನ್ ಎಲೆಕ್ಟ್ರಾನ್ ವೋಲ್ಟ್ ಇಸ್ ಗಿವನ್ ಬೈ 12420 into 10 power minus 10 divided by 2536 into 10 power minus 10. ಸೊ ಇಲ್ಲಿ 10 power minus 10 10 power minus 10 ಕ್ಯಾನ್ಸಲ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ಇದು ಶಾರ್ಟ್ಕಟ್ ಫಾರ್ಮುಲಾ ಏನಾಗಿರುತ್ತೆ 12420 ಡಿವೈಡೆಡ್ ಬೈ ಲ್ಯಾಂಬ್ಡಾ ಇನ್ ಆಂಗ್ಸ್ಟ್ರಾಮ್. ಸೊ ಡೈರೆಕ್ಟಾಗಿ ಲ್ಯಾಂಬ್ಡಾನ ಆಂಗ್ಸ್ಟ್ರಾಮಲ್ಲಿ ಯೂಸ್ ಮಾಡಿ 12420 ಇಂದ ಡಿವೈಡ್ ಮಾಡಿ. ಸೊ ವಾಟ್ ಆನ್ಸರ್ ವಿಲ್ ಬಿ ಗೆಟಿಂಗ್ ಈಸ್ ಎಲೆಕ್ಟ್ರಾನ್ ವೋಲ್ಟಲ್ಲಿ ಎನರ್ಜಿ ಸಿಗ್ತದೆ ನಿಮಗೆ. ಸೊ ಈಗ ಇದನ್ನು ನಾನು ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ, ಬಟ್ ನೀವು ಎಕ್ಸಾಮಲ್ಲಿ ರಫ್ ಎಸ್ಟಿಮೇಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಆನ್ಸರ್ಸ್ ಏನಿದೆ ಅದೆಲ್ಲ 10 ಪವರ್ಸಲ್ಲಿ ಆಟ ಆಡ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ತುಂಬ ದೂರ ಇದೆ. ಹಾಗಾಗಿ ನಿಮಗೆ ಇದನ್ನು ರಫ್ ಎಸ್ಟಿಮೇಟ್ ಮಾಡಿದ್ರೆ ಒಳ್ಳೆಯದು. ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇದ್ದೀನಿ, ಜಸ್ಟ್ ನಿಮ್ಗೆ ಐಡಿಯಾ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಸೊ 12420 ಡಿವೈಡೆಡ್ ಬೈ 2536. ಸೊ ಅದೇನಾಗ್ತದೆ 4.897 ಅಂತ ಇದೆ. ಸೊ 4.897 ಎಲೆಕ್ಟ್ರಾನ್ ವೋಲ್ಟ್ ಅಂತ ಗೊತ್ತಾಗ್ತಾ ಇದೆ. ಸೊ ನೀವು ರಫ್ ಎಸ್ಟಿಮೇಟ್ ಮಾಡಿದ್ರೆ 4.9 ಬರ್ಬೋದು ಅಥವಾ 5 ಬರ್ಬೋದು, ವಾಟ್ ಎವರ್. ಓಕೆ, ಸೊ ತೊಂದರೆ ಇಲ್ಲ. ಸೊ ರಫ್ ಆಗಿ ಎಷ್ಟು ಆನ್ಸರ್ ಬರುತ್ತೆ ನಿಯರ್ ಬೈ ನೋಡ್ಕೊಳ್ಳಿ. ಈಗ ಅದೇ ಥರ ವರ್ಕ್ ಫಂಕ್ಷನ್ ನೋಡ್ತಾ ಇದ್ದೀನಿ. ವರ್ಕ್ ಫಂಕ್ಷನ್ಗೆ ಏನು ಫಾರ್ಮುಲಾ ಎಚ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ನಾಟ್. ಸೊ ನಾನು ಆಗಲೇ ಹೇಳಿದೆ ಶಾರ್ಟ್ಕಟ್ ಫಾರ್ಮುಲಾ ಯೂಸ್ ಮಾಡ್ಬೋದು ಅಂತ. 12420 ಡಿವೈಡೆಡ್ ಬೈ ಲ್ಯಾಂಬ್ಡಾ ನಾಟ್ ಇನ್ ಆಂಗ್ಸ್ಟ್ರಾಮ್. ಆಂಗ್ಸ್ಟ್ರಾಮಲ್ಲಿ ಲ್ಯಾಂಬ್ಡಾ ನಾಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ 3250. ಆನ್ಸರ್ ಎಲೆಕ್ಟ್ರಾನ್ ವೋಲ್ಟಲ್ಲಿ ಬಂದ್ಬಿಡುತ್ತೆ ಡೈರೆಕ್ಟಾಗಿ. ಸೊ ಇಲ್ಲಿ ನೋಡೋಣ ಏನಾಗುತ್ತೆ. 1242 ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಡಿವೈಡೆಡ್ ಬೈ 325. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 3.82. ಸೊ ಇಟ್ ಈಸ್ 3.82. ಇನ್ನೊಂದು ಡಿಜಿಟ್ ತೊಗೊಳ್ಳೋಣ ಅಂದರೆ 1. ಓಕೆ, ಸೊ ಎಲೆಕ್ಟ್ರಾನ್ ವೋಲ್ಟ್. ಸೊ ಈಗ ಕೆ ಮ್ಯಾಕ್ಸ್ ಅಂದರೆ ನಮ್ಗೇನು ಗೊತ್ತಿದೆ, ಡಿಫರೆನ್ಸ್ ಬಿಟ್ವೀನ್ ದಿ ಎನರ್ಜಿ ಆಫ್ ದಿ ಇನ್ಸಿಡೆಂಟ್ ರೇಡಿಯೇಷನ್ ಆ್ಯಂಡ್ ದಿ ವರ್ಕ್ ಫಂಕ್ಷನ್. ಸೊ ಅದನ್ನು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 4.897 ಅಂತ ಇದೆ ಅಲ್ವಾ. ಸೊ ನಾನು 4.90 ಅಂದ್ಕೊಳ್ಬೋದು. ಅದನ್ನು ಮತ್ತೆ ರಫ್ ಎಸ್ಟಿಮೇಷನ್ ಮಾಡ್ತಾ ಇದ್ದೀನಿ. 4.90 ಮೈನಸ್ 3.8 ಸಾಕು, 1 ಡಿಜಿಟ್ ತೊಗೊಳ್ತೀನಿ ಸಾಕು. ಸೊ ಇದೇನಾಯಿತು 1.1 ಎಲೆಕ್ಟ್ರಾನ್ ವೋಲ್ಟ್ ಅಂತ ಗೊತ್ತಾಯಿತು. ಸೊ 1.1 electron volt is the maximum kinetic energy. ಈಗ half mv square is equal to 1.1 electron volt ಅಂತ ಇದೆ. ಸೊ 1.1 electron volt. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ವಿ ಸ್ಕ್ವೇರ್ ಏನಾಗುತ್ತೆ ನೋಡಿ, 2 ಇಂಟು 1.1 ಎಷ್ಟಾಯಿತು 2.2. ನನಗೀಗ ಜೋಲ್ಸಲ್ಲಿ ಬೇಕು, ಹಾಗಾಗಿ ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. 1.6 ಇಂಟು 10 to the power minus 19 ಜೋಲ್ಸ್. ಓಕೆ, ಸೊ ಡಿವೈಡೆಡ್ ಬೈ ನಮಗೆ ಮಾಸ್ 9.1 ಅಂತ ಇದೆ. ಅದನ್ನು ನಾನು 10 ಅಂತ ತೊಗೊಳ್ತೀನಿ. 9.1 ಇಸ್ ನಿಯರ್ಲಿ 10 ಇಂಟು 10 to the power minus 31 ಇದೆ. ಸೊ ಸಾಲ್ವ್ ಮಾಡ್ತಾ ಬರೋಣ. ಇದು 2.2 ಇಂಟು 1.6 ಅಂದರೆ ಎಷ್ಟಾಯಿತು 32 ಮತ್ತೆ 32 ಬರುತ್ತೆ. ಸೊ ಅಲ್ಲಿಗೆ ನನಗೆ 253. ಸೊ ಇದೆಷ್ಟಾಗುತ್ತೆ 3.52 ಪವರ್ಸ್ ಆಫ್ 10 ಏನಾಗುತ್ತೆ ನೋಡ್ಕೊಳ್ಳೋಣ. ಇಲ್ಲಿ 10 power minus 30 ಇದೆ, ಇವೆರಡು ಸೇರಿ ಮೇಲೋದ್ರೆ 10 power plus 30.
19 ಕಳೆದ್ರೆ 13 ಸೊ 11 ಬರುತ್ತೆ, 10^11. ಸೊ ಈ ಥರ ಇದೆ. ಸೊ ಇದನ್ನು ಅವ್ರು ನಿಯರ್ಲಿ ಅಂತ ಕೊಟ್ಟಿರೋದ್ರಿಂದ ನಾನು ಏನು ಮಾಡ್ತೀನಿ, ಇದನ್ನು 36 ಅಂತ ಅಂದ್ಕೊಳ್ತೀನಿ. 36 ಅಂತ ಅಂದ್ಕೊಳ್ತೀನಿ, ನಿಯರ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಇಂಟು 10^10 ಆಗುತ್ತೆ. ಏನಿದು ವಿ ಸ್ಕ್ವೇರ್. ಹಾಗಿದ್ರೆ ವಿ ಏನಾಯಿತು, 6 × 10⁵ ಮೀಟರ್ ಪರ್ ಸೆಕೆಂಡ್. ಸೊ ನೀವು ಆಪ್ಷನ್ಸ್ನ ನೋಡ್ತಾ ಬನ್ನಿ, ಇದು ನಿಯರ್ ಆಗಿ ಎಲ್ಲಿದೆ ಅಂತ ನೋಡೋಣ. ಸೊ ಆಪ್ಷನ್ ಡಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 6 × 10⁵ ಮೀಟರ್ ಪರ್ ಸೆಕೆಂಡ್. ಅದು ಸರಿಯಾದ ಆಯ್ಕೆ ಆಯಿತು. ಜೊತೆಲಿ ನೀವು ಇನ್ನೂ ಎಲ್ಲ ಆಪ್ಷನ್ಸ್ನ ಚೆಕ್ ಮಾಡಿದ್ರೆ 0.6 × 10⁶ ಮೀಟರ್ ಪರ್ ಸೆಕೆಂಡ್ ಅಂತ ಕೂಡ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಕೂಡ ಸರಿ ಆಯ್ತು ಇಲ್ಲಿ. ಸೊ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಯಾವುದ್ರಲ್ಲಿ ನೀವು ಯಾವುದಕ್ಕೆ ಟಿಕ್ ಮಾಡಿದ್ರು ನಿಮಗೆ ಅದನ್ನು ವ್ಯಾಲಿಡ್ ಆನ್ಸರ್ ಅಂತ ತಗೊಳ್ತಾರೆ, ಮಾರ್ಕ್ಸನ್ನು ಕೊಡ್ತಾರೆ. ಸೊ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಸರಿಯಾದ ಆಯ್ಕೆ ಆಗಿದೆ. A 250 turn rectangular coil of length 2.1 cm and width 1.25 cm carries a current of 85 microampere and subjected to a magnetic field of strength 0.85 Tesla. Work done for rotating the coil by 180 degree against the torque is. ಮೊದಲಿಗೆ ಇಲ್ಲಿ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಎಷ್ಟು ಅಂತ ನೋಡ್ಬಿಡೋಣ. ಅದಕ್ಕೆ ಫಾರ್ಮುಲಾ ಏನು, ಎಮ್ ಇಸ್ ಈಕ್ವಲ್ ಟು ಎನ್ ಐ ಎ. ಎನ್ ಅಂದರೆ ನಂಬರ್ ಆಫ್ ಟರ್ನ್ಸ್, ಇಲ್ಲಿ 250 ಅಂತ ಕೊಟ್ಟಿದ್ದಾರೆ. ಐ ಅಂದರೆ ಕರೆಂಟ್ 85 ಮೈಕ್ರೋ ಆಂಪಿಯರ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ಎ ಅಂದರೆ ಏರಿಯಾ, ಡೈರೆಕ್ಟಾಗಿ ಕೊಟ್ಟಿಲ್ಲ, ಲೆಂತ್ ಮತ್ತು ಬ್ರೆಡ್ಸ್ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗ್ಯುಲರ್ ಶೇಪ್ ಅಂತ ಹೇಳಿದ್ದಾರೆ. ಸೊ ಅದು ಹಾಗೆ ಏನಾಯಿತು, 2.1 ಸೆಂಟಿಮೀಟರ್ ಇಂಟು 1.25 ಸೆಂಟಿಮೀಟರ್. ಸೆಂಟಿ ಇಂಟು ಸೆಂಟಿ ಅಂದರೆ 10⁻⁻⁴ ಆಗುತ್ತೆ. ಸ್ವಲ್ಪ ಇಲ್ಲಿ ವಿಯರ್ಡ್ ನಂಬರ್ ಕೊಟ್ಟಿದ್ದಾರೆ. ಮತ್ತು ನೀವು ಆಪ್ಷನ್ಸ್ ನೋಡಿದ್ರೆ ಎಲ್ಲ ದೂರ ದೂರ ಇದೆ. ಹಾಗಾಗಿ ರಫ್ ಎಸ್ಟಿಮೇಷನ್ ಮಾಡೋದು ಬೆಸ್ಟ್ ವೇ ಇಲ್ಲಿ. ಸೊ ಏನು ಪರ್ಫೆಕ್ಟಾಗಿ ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈ 2.1 ನಾನು 2 ಅಂತ ಎಸ್ಟಿಮೇಟ್ ಮಾಡ್ತೀನಿ, ಅವಾಗ ಈಸಿ ಆಗುತ್ತೆ ಆನ್ಸರ್ ನಮಗೆ. ಸೊ 2 × 250 ಮಾಡಿದ್ರೆ 500. 500ಅಲ್ಲಿ ನಾನು 5 ಮಾತ್ರ ಬರ್ಕೊಳ್ತೀನಿ, 10⁻²ನ ಉಳಿಸ್ಕೊಂಡಿದ್ದೀನಿ ಹಾಗೆ. ಸೊ 5 × 85 ಇಂಟು 1.25 ಇಂಟು 10⁻⁻10 ಆಗುತ್ತೆ. ಇವೆರಡು ಸೇರಿದ್ರೆ ಅದರ ಜೊತೆಗೆ 10⁻² ಇದೆ, ಹಾಗಾಗಿ 10⁻⁻8 ಅಂತ ಬರ್ಕೊಳ್ಬೋದು. ಈಗ ಇನ್ನೂ ಮುಂದೆ ಹೋಗೋದಾದರೆ 1.25 ಇಂಟು 5ನ ಸಾಲ್ವ್ ಮಾಡ್ಬೋದು ನಾನು, ಅದು 6.25 ಆಗುತ್ತೆ. ಸೊ 6.25 ಇಂಟು 85 ಅಂತ ಆಯಿತು, ಇಂಟು 10⁻⁻8. ಇದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಯಿತು. ಸೊ ಈಗ ನಮಗೆ ಇದು ಏನು ಪೊಟೆನ್ಷಿಯಲ್ ಎನರ್ಜಿ ಜನರಲ್ ಎಕ್ಸ್ಪ್ರೆಷನ್ ಏನಂತ ಗೊತ್ತಿದೆ, -mb cos θ ಅಂತ. ಇಲ್ಲಿ ಎಮ್ ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್, ಬಿ ಅಂದರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಥೀಟಾ ಅಂದರೆ ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವರ್ಕ್ ಡನ್ನಿಗೆ ನಾವೇನು ಬರ್ಕೊಳ್ಬೋದು, ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ. ಸೊ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಏನು ಬರ್ಕೊಳ್ತೀನಿ, -mb cos θf ಅಂದರೆ ಫೈನಲ್ ಓರಿಯೆಂಟೇಷನ್, θf ಅಂದರೆ ಫೈನಲ್ ಓರಿಯೆಂಟೇಷನ್, ಮೈನಸ್ ಆಫ್ ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಎಷ್ಟಿರುತ್ತೆ, -mb cos θi. θi ಅಂದರೆ ಇನಿಷಿಯಲ್ ಓರಿಯೆಂಟೇಷನ್. ಸೊ ಇದನ್ನು ನಾನು ಸಾಲ್ವ್ ಮಾಡ್ತಾ ಬಂದರೆ mb ಕಾಮನ್ ತೆಕ್ಕೊಳ್ಬೋದು. ಸೊ ಇದನ್ನೇನಂತ ಬರೀಬೋದು ನಾನು, cos θi ಮೈನಸ್ cos θf ಅಂತ ಬರ್ಕೊಳ್ಬೋದು. ಸೊ ಇಲ್ಲಿ ಅವ್ರು ಏನು ಅಂತ ಎಕ್ಸಾಕ್ಟ್ಲಿ ಹೇಳಿಲ್ಲ, ಅಂದರೆ ಇನಿಷಿಯಲಿ ಯಾವ ಓರಿಯೆಂಟೇಷನಲ್ಲಿದೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ನಾವು 0 ಡಿಗ್ರಿ ಅಂತ ತಗೊಳ್ತೀವಿ. ಸೊ cos 0 ಡಿಗ್ರಿ ಏನಾಯಿತು, 1. ಮತ್ತು ಅದು 180 ಡಿಗ್ರಿ ರೊಟೇಟ್ ಮಾಡಿದ್ರೆ cos θf ಅಂತ ಬರುತ್ತೆ, θf 180 ಡಿಗ್ರಿ ಆಗುತ್ತೆ. ಸೊ cos 180 ಡಿಗ್ರಿ ಇಸ್ -1. ಸೊ ಹಾಗಾಗಿ ಏನು ಗೊತ್ತಾಗ್ತಾ ಇದೆ ನನಗೆ ಇಲ್ಲಿ, 1 ಮೈನಸ್ ಆಫ್ -1 ಇಸ್ 2. ಸೊ 2mb ಅಂತ ಗೊತ್ತಾಗುತ್ತೆ. ಸೊ 2mb ಸಾಲ್ವ್ ಮಾಡಿದ್ರೆ ನನಗೆ ವರ್ಕ್ ಡನ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು 2 ಟೈಮ್ಸ್. ಸೊ 2 ಟೈಮ್ಸ್ 6.25 ಸಾಲ್ವ್ ಮಾಡ್ಕೊಂಡ್ಬಿಡ್ತೀನಿ. 2 ಟೈಮ್ಸ್ 6.25 ಏನಾಗುತ್ತೆ ನಮಗೆ 12.5 ಆಗುತ್ತೆ. 12.5 ಎಸ್ 12.5 ಅಂತ ಗೊತ್ತಾಗ್ತಾ ಇದೆ. ಇಂಟು 85 ಇಂಟು 10⁻⁻8. ಇದು ಎಮ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದೆ, 2mಗೆ. ಬಿ ಏನಂತ ಕೊಟ್ಟಿದ್ದಾರೆ, 0.85 ಟೆಸ್ಲಾ ಅಂತ ಇದೆ. ಸೊ ಈಗ ನಮಗೆ ಮೈಕ್ರೋ ಜೋಲ್ಸ್ ಅಲ್ಲಿ ಇದೆ ಆನ್ಸರ್ಸ್ ಎಲ್ಲ, ಹಾಗಾಗಿ ಮೈಕ್ರೋ ಬರೋ ರೀತಿಲಿ ಬರ್ಕೊಳ್ತೀನಿ. ಏನಾಗುತ್ತೆ ನೋಡ್ಕೊಳ್ಳಿ, 12.5 ಇಂಟು 0.85 ಇಂಟು 0.85 ಅಂತ ಬರ್ಕೊಳ್ತೀನಿ ನಾನು. ಓಕೆ, ಸೊ ಅಲ್ಲಿಗೆ 10⁻⁻2 ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಇನ್ನು ಉಳಿದಿರೋ 10⁻⁻6 ಜೋಲ್ಸ್ ಅಂತ. ಓಕೆ, ಸೊ 0.85 ಏನಾಗುತ್ತೆ ನೋಡೋಣ ಮೊದಲು. 85 ಇಂಟು 85 ತೊಗೊಂಡೆ. ಸೊ ಎಷ್ಟಾಗುತ್ತೆ, 5 5s are 25, 2 5 8s are 40, 42 ಆಯಿತು. 8 5s are 40,
4 ಉಳ್ಕೊಂಡಿದೆ. 8 8 64, 68 ಆಯಿತು. ಸೊ ಇದು ಸಾಲ್ವ್ ಮಾಡಿದ್ರೆ ನನಗೆ 5 2 8 4 12 ಆಯಿತು 7. ಸೊ ಅಲ್ಲಿಗೆ 4 ಪಾಯಿಂಟ್ ಅಂದರೆ 0.72225 ಆಗಿದೆ. 0.7225 ಆಗಿದೆ. ಅದನ್ನು 0.7 ಅಂತ ಎಸ್ಟಿಮೇಟ್ ಮಾಡ್ತೀನಿ. ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಈ ಐಡಿಯಾಸ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಮೈಕ್ರೋ ಜೋಲ್ಸ್ ಈಗ 12.5 ಇಂಟು 0.7 ಏನು ಅಂತ ನೋಡೋಣ. 7 5 35, 3 ಅಂತ ತೊಗೊಂಡೆ. 7 2 14, 14 ಪ್ಲಸ್ 3 ಇಸ್ 17, 1 ಅಂತ ತೊಗೊಂಡೆ. ಸೊ 7 1 7 ಪ್ಲಸ್ 8, ಸೊ 8.75 ಮೈಕ್ರೋ ಜೋಲ್ಸ್ ಅಂತ ಗೊತ್ತಾಗ್ತಾ ಇದೆ. ಬಟ್ ತುಂಬ ನಿಯರರ್ ಆಗಿರೋ ಆನ್ಸರ್ನ ನಾವಿಲ್ಲಿ ಹುಡುಕ್ಬೇಕು. ನಾವಿಲ್ಲಿ ನಂಬರನ್ನು ಕಡಿಮೆ ಮಾಡಿದ್ದೀವಿ, ಹಾಗಾಗಿ ಆನ್ಸರ್ ಕೂಡ ಕಡಿಮೆ ಬಂದಿರುತ್ತೆ. ಚೂರು ಜಾಸ್ತಿ ಬರಬೇಕು ಇದಕ್ಕಿಂತ, ಆದರೆ 9 ಹತ್ತಿರ ಬರಬೇಕು. ಮತ್ತು ಇಲ್ಲೂ ಕೂಡ ನೆನಪಲ್ಲಿಡಿ 2.1 ಇತ್ತು, ಅದನ್ನು 2 ಅಂತ ಅಂದ್ಕೊಂಡಿದ್ವಿ, ಹಾಗಾಗಿ ಇನ್ನೂ ನಂಬರ್ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ 9.1 ಇಸ್ ದಿ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದಿ ರೈಟ್ ಚಾಯ್ಸ್. The ratio of wavelengths of the last line of Balmer series and the last line of Lyman series is. ಸೊ ಮೊದಲಿಗೆ ಬಾಮರ್ ಸೀರೀಸಿಗೆ ಬರೋಣ. ಬಾಮರ್ ಸೀರೀಸ್ ಅಲ್ಲಿ ಫೈನಲ್ ಆರ್ಬಿಟ್ ಯಾವಾಗಲೂ ಸೆಕೆಂಡ್ ಆರ್ಬಿಟ್ ಆಗಿರಬೇಕು, ಮತ್ತೆ ಇನಿಷಿಯಲ್ ಆರ್ಬಿಟ್ ಅದಕ್ಕಿಂತ ಜಾಸ್ತಿ ಇರಬೇಕು, ಅಂದ್ರೆ 3 4 5 6. ಬಟ್ ಇಲ್ಲಿ ನಮಗೆ ಲಾಸ್ಟ್ ಲೈನ್ ಅಂತ ಹೇಳಿದ್ದಾರೆ, ಸೊ ಹಾಗಾಗಿ ಇಟ್ ಶುಡ್ ಬಿ ಫ್ರಮ್ ಇನ್ಫಿನಿಟಿ. ಸೊ ಇನ್ಫಿನಿಟಿಯಿಂದ ಸೆಕೆಂಡ್ ಆರ್ಬಿಟಿಗೆ ಜಂಪ್ ಆದರೆ ಅದು ಲಾಸ್ಟ್ ಲೈನ್ ಆಫ್ ಬಾಮರ್ ಸೀರೀಸ್ನ ಕೊಡುತ್ತೆ. ಫಾರ್ಮುಲಾ ನಮಗೆಲ್ಲ ಗೊತ್ತೇ ಇದೆ. 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಆರ್ ಇಂಟು 1 ಡಿವೈಡೆಡ್ ಬೈ n1 ಸ್ಕ್ವಾಡ್ ಮೈನಸ್ 1 ಡಿವೈಡೆಡ್ ಬೈ n2 ಸ್ಕ್ವಾಡ್ ಅಂತ ಬರ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನ್ನ ತೋರಿಸೋದಕ್ಕೋಸ್ಕರ ಲ್ಯಾಂಬ್ಡಾ ಬಿ ಅಂತ ಬರ್ಕೊಳ್ತಾ ಇದ್ದೀನಿ, ಯಾಕೆಂದ್ರೆ ಅದು ಬಾಮರ್ ಸೀರೀಸ್ ಅಂತ ಮೆನ್ಷನ್ ಮಾಡೋದಕ್ಕೆ. 1 ಬೈ n2 ಸ್ಕ್ವಾಡ್ ಏನಾಗಿರುತ್ತೆ, 0 ಬರುತ್ತೆ, ಯಾಕೆಂದ್ರೆ n2 ಇನ್ಫಿನಿಟಿ ಇದೆ. 1 ಬೈ ಇನ್ಫಿನಿಟಿ ಬಿಕಮ್ಸ್ 0. ಸೊ ಈಗ ನಮಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಆರ್ ಡಿವೈಡೆಡ್ ಬೈ 4 ಅಂತ ಗೊತ್ತಾಗ್ತಾ ಇದೆ. 2 ಸ್ಕ್ವಾಡ್ ಇಸ್ 4. ಸೊ ಇದು ನಮಗೆ ಆನ್ಸರ್ ಗೊತ್ತಾಗ್ತಾ ಇದೆ. ಈಗ ನಾವು ಲೈಮನ್ ಸೀರೀಸಿಗೆ ಬರೋಣ. ಲೈಮನ್ ಸೀರೀಸ್ ಅಲ್ಲಿ ದಿ ಫೈನಲ್ ಆರ್ಬಿಟ್ ವಿಲ್ ಬಿ ಫಸ್ಟ್ ಆರ್ಬಿಟ್. ಇನಿಷಿಯಲ್ ಆರ್ಬಿಟ್ ಏನ್ ಬೇಕಾದ್ರೂ ಆಗಿರ್ಬೋದು, 2 3 4 5 ಹೈಯರ್ ಆರ್ಬಿಟ್ಸ್ ಆಗಿರುತ್ತೆ. ಬಟ್ ಇಲ್ಲಿ ಲಾಸ್ಟ್ ಲೈನ್ ಅಂತ ಇರೋದ್ರಿಂದ n2 ವಿಲ್ ಬಿ ಇನ್ಫಿನಿಟಿ. ಇಲ್ಲಿ ಮತ್ತೆ ಅದೇ ಫಾರ್ಮುಲಾ ತಗೊಳ್ತಾ ಇದ್ದೀನಿ. 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಲ್. ಎಲ್ ಅಂದ್ರೆ ಲೈಮನ್ ಸೀರೀಸ್ ಅಂತ ಅರ್ಥ. ಸೊ ಆರ್ ಇಂಟು 1 ಡಿವೈಡೆಡ್ ಬೈ n1 ಸ್ಕ್ವಾಡ್ ಮೈನಸ್ 1 ಡಿವೈಡೆಡ್ ಬೈ n2 ಸ್ಕ್ವಾಡ್. ನಾನು ಫಾರ್ಮುಲಾಸ್ ಮತ್ತೆ ರಿಪೀಟ್ ಮಾಡ್ತಾ ಇರೋದು ನೆನಪಿಗೆ ಬರಲಿ ನಿಮಗೆ ಅಂತ. ನಾಟ್ ನೆಸಸರಿ. ಫಸ್ಟ್ ಫಾರ್ಮುಲಾ ಬರ್ದಿರ್ತೀರಲ್ವಾ, ಭಾಳ ಬೇಗ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ನಾನು ಇಲ್ಲಿ ಹೇಳ್ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಜಾಸ್ತಿ ನಿಮಗೆ ರಿಪೀಟೆಡ್ ಆಗಿ ಗೊತ್ತಾಗಲಿ ಅಂತ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಆರ್ ಡಿವೈಡೆಡ್ ಬೈ 1 ಸ್ಕ್ವಾಡ್, ಅದು ಆರ್ ಅಂತ ಗೊತ್ತಾಗ್ತಾ ಇದೆ. ಸೊ ನಮಗೆ ಬೇಕಾಗಿದ್ದ ರೇಷಿಯೋ ಏನು, ಬಾಮರ್ ಇದು ಲ್ಯಾಂಬ್ಡಾ ಬಿ ಇಷ್ಟು ಲ್ಯಾಂಬ್ಡಾ ಎಲ್. ಹಾಗಾಗಿ ಇದನ್ನ ಇಕ್ವೇಶನ್ 1 ಅಂತ ಕರೆಯೋಣ, ಇದನ್ನ ಇಕ್ವೇಶನ್ 2 ಅಂತ ಕರೆಯೋಣ. ಅವ್ರು ಕೇಳಿರೋ ತರ ರೇಷಿಯೋ ಬೇಕು ಅಂದ್ರೆ ನಮಗೆ ಲ್ಯಾಂಬ್ಡಾ ಬಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಲ್ ಬರಬೇಕು. ಹಾಗಾಗಿ ನಾನು ಏನು ಮಾಡ್ತೀನಿ, 2/1 ಅಂತ ಮಾಡ್ತೀನಿ. 2/1 ಮಾಡಿ ಏನಾಗುತ್ತೆ, 2/1 1 ಬೈ ಲ್ಯಾಂಬ್ಡಾ ಎಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ಬಿ ಅಂತ ಆಗುತ್ತೆ. ಸೊ ಇಲ್ಲಿ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಲ್ ಏನಿದೆ ಅದು r/1. ಅದೇ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ಬಿ ಏನಾಗುತ್ತೆ, ಅದು r/4. ಈಗ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಇದು ಲ್ಯಾಂಬ್ಡಾ ಬಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಲ್ ಆಯಿತು. ದಟ್ ಈಸ್ ಈಕ್ವಲ್ ಟು ಆರ್ ಅಂಡ್ ಆರ್ ಕ್ಯಾನ್ಸಲ್ ಆಗಿದೆ, ಹಾಗಾಗಿ 4/1 ಆಗುತ್ತೆ. ಸೊ 4:1. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ಕಾರ್ನಾಟ್ engine having an efficiency of 1/10 has heat engine is used as refrigerator. If the work done on the system is 10 joules, the amount of energy absorbed from the reservoir at lower temperature is. ಇಲ್ಲಿ ಕಾರ್ನಾಟ್ ಹೀಟ್ ಎಂಜಿನ್ ಏನಿದೆ ಅದರ ಎಫಿಷಿಯನ್ಸಿ 1/10 ಅಂತ ಕೊಟ್ಟಿದ್ದಾರೆ. ನಮಗೆ ಎಫಿಷಿಯನ್ಸಿ ಒಂದು ಫಾರ್ಮುಲಾ ಗೊತ್ತಿದೆ, ಏನು 1/10. ಎಫಿಷಿಯನ್ಸಿ 1/10 ಅಂತ ಕೊಟ್ಟಿದ್ದಾರೆ. ಫಾರ್ಮುಲಾ ಏನು, 1 - Q2 ಡಿವೈಡೆಡ್ ಬೈ Q1. ಇನ್ನೊಂದು ಫಾರ್ಮುಲಾ ನಿಮ್ಗೆ ಗೊತ್ತಿರಲಿ, 1 - T2 ಡಿವೈಡೆಡ್ ಬೈ T1. ಸೊ ಇದರ ಟರ್ಮ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. Q2 ಅಂದ್ರೆ ಹೀಟ್ ಎನರ್ಜಿ ರಿಜೆಕ್ಟೆಡ್ ಟು ದಿ ಸಿಂಕ್, Q1 ಅಂದ್ರೆ ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ಫ್ರಮ್ ದಿ ಸೋರ್ಸ್, T2 ಅಂದ್ರೆ ಸಿಂಕ್ ಟೆಂಪರೇಚರ್, T1 ಅಂದ್ರೆ ಸೋರ್ಸ್ ಟೆಂಪರೇಚರ್. ಅದರ ಡಯಾಗ್ರಾಮ್ ಮತ್ತೆ ಬರಿತೀನಿ ನಾನೀಗ. ಸೊ ಇಷ್ಟು ನಮಗೆ ಗೊತ್ತಿದೆ. ಸೊ ಈಗ ನಾನು ಇದನ್ನ ರಿಲೇಟ್ ಮಾಡ್ತಾ ಇದ್ದೀನಿ. 1/10 = 1 - Q2 ಬೈ Q1 ನ ರಿಲೇಟ್ ಮಾಡಿ ಹೇಳ್ತಾ ಇದ್ದೀನಿ.
ಸೊ ಅಲ್ಲಿ Q2/Q1 ಸಾಲ್ವ್ ಮಾಡಿದ್ರೆ ನಾನು ಅಂದರೆ Q2/Q1 LHS ಆಗಿ ತಗೊಳ್ತಾ ಇದ್ದೀನಿ, 1/10 RHS ಆಗಿ ತಗೊಳ್ತಾ ಇದ್ದೀನಿ. ಸೊ 1 - 1/10 ಆಗುತ್ತೆ. ಅದನ್ನು ಸಾಲ್ವ್ ಮಾಡಿದ್ರೆ 9/10 ಅಂತ ಗೊತ್ತಾಗ್ತಾ ಇದೆ. ಸೊ ಇದು ಈಕ್ವೇಷನ್ 1 ಅಂತ ಕರೆದುಕೊಳ್ತಾ ಇದ್ದೀನಿ. ಇದರ ಅರ್ಥ ಏನು? ಅಕಸ್ಮಾತ್ Q2 9 ಜೌಲ್ಸ್ ಆಗಿದ್ರೆ, ಅಕಸ್ಮಾತ್ ಓಕೆ ಅಂದರೆ 9 ಯೂನಿಟ್ಸ್ ಅಂತ ತಗೊಳ್ಳಿ, ಎಕ್ಸಾಕ್ಟ್ ಆಗಬೇಡ, 9 ಯೂನಿಟ್ಸ್ ಅಂತ ಬೇಕಾದ್ರೂ ತಗೊಳ್ಳಿ. ಆ ಸಂದರ್ಭದಲ್ಲಿ Q1 ಏನಾಗಿರುತ್ತೆ? 10 ಜೌಲ್ಸ್. ನೀವು ಜೌಲ್ಸ್ ಅಂತ ತಗೊಂಡ್ರೆ ಅಥವಾ ಯೂನಿಟ್ಸ್ ಅಂತ ತಗೊಂಡ್ರೆ 10 ಜೌಲ್ಸ್ ಆಗಿರುತ್ತೆ ಅಂತ. ದಿಸ್ ಇಸ್ ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಈ ಥರ ನಾನು ನಿಮ್ಗೆ ಕೊಡ್ತಾ ಇರೋದು. 9 ಜೌಲ್ಸ್ ಅಂತ ಎಕ್ಸಾಕ್ಟ್ ಆಗಿಲ್ಲ ನಮಗಲ್ಲಿ. ಸೊ ಇದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಬರಿತಾ ಇರೋತಕ್ಕಂಥದ್ದು. ಸೊ ಈಗ ಹೀಟ್ ಎಂಜಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಮಗೊಂದು ಐಡಿಯಾ ಇದೆ. ಏನು ಐಡಿಯಾ ಇದೆ ನೋಡಿ? ಒಂದು ವರ್ಕಿಂಗ್ ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನು ನಾವು ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ. ಸೋರ್ಸ್ ಅಂತ ಒಂದು ಬಾಡಿ ಇರುತ್ತೆ, ಅದು ಹೈಯರ್ ಟೆಂಪ್ರೇಚರಲ್ಲಿ ಇರುತ್ತೆ. ಸೋರ್ಸ್ ಅಂತ ಒಂದು ಬಾಡಿ ಇದೆ, ಅದು ಹೈಯರ್ ಟೆಂಪ್ರೇಚರ್ T1 ಅಲ್ಲಿ ಇರುತ್ತೆ. ಸಿಂಕ್ ಅಂತ ಇನ್ನೊಂದು ಬಾಡಿ ಇರುತ್ತೆ, ಅದು ಲೋವರ್ ಟೆಂಪ್ರೇಚರ್ T2 ನಲ್ಲಿ ಇರುತ್ತೆ. ಸಿಂಕ್ ಏನಿದೆ ಅದು ಲೋವರ್ ಟೆಂಪ್ರೇಚರ್ ಅಲ್ಲಿ ಇರುತ್ತೆ, ಅದನ್ನ ನಾವು T2 ಅಂತ ಕರಿತೀವಿ. ಇಲ್ಲಿ ವರ್ಕ್ ಹೆಂಗಾಗುತ್ತೆ ನೋಡಿ? ಸೋರ್ಸ್ ಇಂದ ವರ್ಕಿಂಗ್ ಸಬ್ಸ್ಟೆನ್ಸ್ Q1 ಅಮೌಂಟ್ ಆಫ್ ಹೀಟ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅದರ ಒಂದು ಪಾರ್ಟ್ನ ವರ್ಕ್ ಆಗಿ ಕನ್ವರ್ಟ್ ಮಾಡುತ್ತೆ, ಇನ್ನು ಉಳಿದಿರತಕ್ಕಂಥ ಹೀಟ್ ಎನರ್ಜಿನ ಸಿಂಕಿಗೆ ಕೊಡುತ್ತೆ. ಹಾಗಾಗಿ ವರ್ಕಿಂಗ್ ಸಬ್ಸ್ಟೆನ್ಸ್ ಮತ್ತೆ ಇನಿಷಿಯಲ್ ಸ್ಟೇಟಿಗೆ ಬರುತ್ತೆ, ಮತ್ತೆ ಈ ಸೈಕಲ್ ಕಂಟಿನ್ಯೂ ಆಗುತ್ತೆ. ದಿಸ್ ಇಸ್ ಹೌ ಹೀಟ್ ಎಂಜಿನ್ ವರ್ಕ್ಸ್. ಬಟ್ ಇದನ್ನ ನಾವೇನಾಗಿ ಕನ್ವರ್ಟ್ ಮಾಡ್ತಾ ಇದೀವಿ? ಈಗ ರೆಫ್ರಿಜರೇಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ರೆಫ್ರಿಜರೇಟರ್ ಆಗಿ ಕನ್ವರ್ಟ್ ಮಾಡಿದಾಗ ನಾವು ಸಿಂಕ್ ಅಂತ ಕರೆಯಂಗಿಲ್ಲ, ಲೋವರ್ ಟೆಂಪರೇಚರ್ ಬಾಡಿ ಅಂತ ಕರಿಬೇಕು. ಲೋವರ್ ಟೆಂಪರೇಚರ್ ಬಾಡಿ, ಅದರ ಟೆಂಪರೇಚರ್ T2 ಇರುತ್ತೆ. ವರ್ಕಿಂಗ್ ಸಬ್ಸ್ಟೆನ್ಸ್ ಐಡಿಯಲ್ ಗ್ಯಾಸ್ ಆಗೇ ಇರುತ್ತೆ. ಸೋರ್ಸ್ನ ಸೋರ್ಸ್ ಅಂತ ಕರೆಯಂಗಿಲ್ಲ, ಹೈಯರ್ ಟೆಂಪರೇಚರ್ ಬಾಡಿ ಅಂತ ಕರಿಬೇಕು, ಅದರ ಟೆಂಪರೇಚರ್ T1 ಅಂತ ತಗೊಳ್ತೀವಿ. ಸೊ ಇಲ್ಲಿ ವರ್ಕಿಂಗ್ ಹೆಂಗಿರುತ್ತೆ ನೋಡಿ? ರೆಫ್ರಿಜರೇಟರ್ ಅಲ್ಲಿ ವರ್ಕ್ ವಿಲ್ ಬಿ ಡನ್ ಆನ್ ದಿ ವರ್ಕಿಂಗ್ ಸಬ್ಸ್ಟೆನ್ಸ್. ಸೊ ನಾವು ವರ್ಕ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ? ಲೋವರ್ ಟೆಂಪರೇಚರ್ ಬಾಡಿಯಿಂದ Q2 ಅಮೌಂಟ್ ಆಫ್ ಹೀಟ್ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ, ವರ್ಕಿಂಗ್ ಸಬ್ಸ್ಟೆನ್ಸ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಮತ್ತೆ Q1 ಅಷ್ಟು ಹೀಟ್ ಎನರ್ಜಿನ ಅದು ಹೈಯರ್ ಟೆಂಪರೇಚರ್ ಬಾಡಿಗೆ ಕೊಡುತ್ತೆ. Q1 ಅಷ್ಟು ಹೀಟ್ ಎನರ್ಜಿನ ಹೈಯರ್ ಟೆಂಪರೇಚರ್ ಬಾಡಿಗೆ ಕೊಡುತ್ತೆ. ಸೊ ದಿಸ್ ಇಸ್ ಹೌ ರೆಫ್ರಿಜರೇಟರ್ ವರ್ಕ್. ರೆಫ್ರಿಜರೇಟರ್ ಇದನ್ನ ಹೀಟ್ ಪಂಪ್ ಅಂತ ಕೂಡ ಕರಿತೀವಿ. ಹೀಟ್ ಪಂಪ್ ಯಾಕಂದ್ರೆ ಇದು ಲೋ ಟೆಂಪರೇಚರ್ ಬಾಡಿಯಿಂದ ಹೈ ಟೆಂಪರೇಚರ್ ಬಾಡಿಗೆ ಹೀಟ್ ಅನ್ನ ಪಂಪ್ ಮಾಡ್ತಾ ಇದೆ, ಹಾಗಾಗಿ ಹೀಟ್ ಪಂಪ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ನಮಗೆ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಏನದು? ಔಟ್ಪುಟ್ ಬೈ ಇನ್ಪುಟ್. ನಮಗೆ ಔಟ್ಪುಟ್ ಅಂದ್ರೇನು? ಎಷ್ಟು ಹೀಟ್ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ ಲೋವರ್ ಟೆಂಪರೇಚರ್ ಬಾಡಿಯಿಂದ ಅಂತ, ಅದು ಮುಖ್ಯ ನಮಗೆ. ಸೊ ಅದು ಔಟ್ಪುಟ್. ಸೊ Q2 ಇನ್ಪುಟ್. ಸೊ ಎಫಿಷಿಯನ್ಸಿ ಅಂದ್ರೆ ಯಾವಾಗಲೂ ಔಟ್ಪುಟ್ ಬೈ ಇನ್ಪುಟ್ ಅಂತ ಇರುತ್ತೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಕೂಡ ಔಟ್ಪುಟ್ ಬೈ ಇನ್ಪುಟ್ ಇದೆ. ನೀವು ಇನ್ಪುಟ್ ಅಂದ್ರೆ ನೀವೇನು ಕೊಡ್ತಾ ಇದ್ದೀರಾ? W ಅಷ್ಟು ವರ್ಕ್ನ ಕೊಡ್ತಾ ಇದ್ದೀರಾ. ಯಾವುದಕ್ಕೆ? ರೆಫ್ರಿಜರೇಟರ್ಗೆ. ಸೊ ಈಗ ನಾನು ಇಲ್ಲಿ ಈಕ್ವೇಷನ್ ನೋಡ್ಕೊಳ್ಳಿ. ಓಕೆ, ವರ್ಕಿಂಗ್ ಸಬ್ಸ್ಟೆನ್ಸ್ ಒಳಗಡೆ ಹೋಗ್ತಾ ಇರೋದು ಯಾವುದು? W ಮತ್ತೆ Q2. ವರ್ಕಿಂಗ್ ಸಬ್ಸ್ಟೆನ್ಸ್ ಇಂದ ಹೊರಗಡೆ ಹೋಗ್ತಾ ಇರೋದು ಯಾವುದು? Q1. ಹಾಗಾಗಿ ನಾನು ಈಕ್ವೇಷನ್ ಏನು ಬರೀಬೋದು? Q1 = W + Q2 ಅಂತ ಬರೀಬೋದು. ಸೊ ಈಗ ನಾನು W ಗೆ ಏನಂತ ಬರೀಬೋದು ಹಾಗಿದ್ರೆ? Q2 W ಗೆ ಏನಂತ ಬರೀಬೋದು ನೋಡಿ? Q1 - Q2. ಇಲ್ಲಿ ನಾನು ಮೊದಲನೇ ಈಕ್ವೇಷನ್ ಇತ್ತಲ್ಲ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ಈಕ್ವೇಷನ್ ಏನಂತಾಯ್ತು? Q2/Q1 = 9/10. ಅಂದ್ರೆ Q2 9 ಯೂನಿಟ್ಸ್ ಅಲ್ಲಿ ಇದ್ರೆ Q1 10 ಯೂನಿಟ್ಸ್ ಅಲ್ಲಿ ಇರುತ್ತೆ. ಅದನ್ನ ನಾನು ತಗೊಳ್ತೀನಿ. ಸೊ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಏನಾಗುತ್ತೆ ನೋಡಿ? ನನಗೆ Q2 ಏನಂತ ತಗೊಳ್ತಾ ಇದ್ದೀನಿ? 9. Q1 ಏನಂತ ಇದೆ? 10 ಯೂನಿಟ್ಸ್. Q2 ಏನಂತ ಇದೆ? Q2 ಏನಂತ ಇದೆ? 9 ಯೂನಿಟ್ಸ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ 9 ಅಂತ ಗೊತ್ತಾಗ್ತಾ ಇದೆ. ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ 9 ಇದೆ. ಸೊ ಈಗ ಮತ್ತೆ ವಾಪಸ್ ಈ ಈಕ್ವೇಷನ್ ಬರ್ತೀನಿ. ಸೊ E = Q2/W ಅಂತ ತಗೊಳ್ದೆ. ಸೊ E ನಮಗೆ 9 ಅಂತ ಗೊತ್ತಾಗಿದೆ, ಸಬ್ಸ್ಟಿಟ್ಯೂಟ್ ಮಾಡಿದೆ. Q2 ಇದನ್ನ ಅವ್ರು ಕೇಳ್ತಾ ಇದ್ದಾರೆ ಎಷ್ಟು ಅಂತೇಳಿ. W ಅನ್ನೋದೇನೋ ಅವರು ಹೇಳ್ತಾ ಇದ್ದಾರೆ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಅಂಡ್ ದಿ ಅಮೌಂಟ್ ಆಫ್ ವರ್ಕ್ ಇಸ್ ಡನ್ ಇಸ್ 10. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ಇಲ್ಲಿಗೆ ನನಗೆ Q2 ಏನು ಅಂತ ಗೊತ್ತಾಗ್ತಾ ಇದೆ? Q2 = 90 ಜೂಲ್ಸ್. ಸೊ ಸರಿಯಾದ ಆಯ್ಕೆ ಆಪ್ಷನ್ ಎ. A gas mixture consists of 2 moles of oxygen and 4 moles of argon at temperature T. Neglecting all vibrational modes, the total internal energy of the system is. ಇಲ್ಲಿ ಇಂಟರ್ನಲ್ ಎನರ್ಜಿಗೆ ನಮಗೆ ಫಾರ್ಮುಲಾ ಏನಂತ ಗೊತ್ತಿದೆ? F/2 RT ಅಂತ. F ಅಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ. ಸೊ ನಾನು ಆಕ್ಸಿಜನಿಗೆ ತಗೊಳ್ಳೋದಾದ್ರೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ ನೋಡಿ. ಸೊ ನಾವು ವೈಬ್ರೇಷನಲ್ ಮೋಡ್ನ ಬಿಟ್ಬಿಡ್ಬೇಕು. ಸೊ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ ಅಂದರೆ O2 ಅಂದರೆ ಅದು ಡಯಾಟಮಿಕ್ ಮಾಲಿಕ್ಯೂಲ್.
ಸೊ ಈ ತರ ಇರುತ್ತೆ, ಆಕ್ಸಿಜನ್ ಒಂದು ಇಲ್ಲಿದೆ, ಇನ್ನೊಂದು ಆಕ್ಸಿಜನ್ ಇಲ್ಲಿದೆ, ಸೊ ಡಯಾಟಮಿಕ್. ಸೊ ಇದಕ್ಕೆ 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ, 3 ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್, ಮತ್ತೆ 2 ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ. ಸೊ ಹಾಗಾಗಿ ಎಷ್ಟಾಯ್ತು ಇಲ್ಲಿ 5 ಡಿಗ್ರೀಸ್ ಆಫ್ ಫ್ರೀಡಮ್ ಇದೆ. ಸೊ ಇದು ಬರೀತಾ ಇರೋದು 1 ಮೋಲಿಗೆ ಈ ತರ ಫಾರ್ಮುಲಾ ಇದೆ. ಸೊ ಅಲ್ಲಿಗೆ ಆಕ್ಸಿಜನ್ಗೆ ನಾನು ಹೇಳೋದಾದ್ರೆ ಏನಾಗ್ತಾ ಇದೆ ನೋಡ್ಕೊಳ್ಳಿ, 2 moles ಇದೆ, ಹೌದಾ? ಸೊ U is equal to 2 ಅಂದ್ರೆ 2 moles ಇದೆ. F ಅಂದ್ರೆ 5 ಆಯ್ತು, 3 ಟ್ರಾನ್ಸ್ಲೇಷನಲ್ 2 ರೊಟೇಷನಲ್. ಸೊ ಟೋಟಲ್ ಆಗಿ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ 5 ಆಯ್ತು, 5/2 RT. ಸೊ ಅದನ್ನು ಸಾಲ್ವ್ ಮಾಡಿದ್ರೆ ನನಗೆ 5 RT ಅಂತ ಗೊತ್ತಾಗ್ತಾ ಇದೆ. ಇದು ಆಕ್ಸಿಜನ್ ಕತೆ. ಸೊ ನಾವೀಗ ಆರ್ಗಾನಿಗೆ ಬರೋಣ. ಸೊ ಆರ್ಗಾನ್ ಏನಿದೆ ಅದು ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್. ಸೊ ಮೊನೋಟಾಮಿಕ್ ಗ್ಯಾಸ್ ಮಾಲಿಕ್ಯೂಲ್ಗೆ ರೊಟೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಇರಲ್ಲ, ಓನ್ಲಿ ಟ್ರಾನ್ಸ್ಲೇಷನಲ್ ಡಿಗ್ರೀಸ್ ಆಫ್ ಫ್ರೀಡಮ್ ಇರುತ್ತೆ. 3 ಟ್ರಾನ್ಸ್ಲೇಷನಲ್, 0 ರೊಟೇಷನಲ್ ಫ್ರೀಡಮ್ ಒಂದು ಇರಲ್ಲ. ಸೊ ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. U is equal to 4 ಏನಕ್ಕೆ ಬರೀತಾ ಇದ್ದೀನಿ, 4 moles ಅಂತ ಕೊಟ್ಟಿದ್ದಾರೆ. 4 into 3/2, 3 ಅಂದ್ರೆ ಡಿಗ್ರೀಸ್ ಆಫ್ ಫ್ರೀಡಮ್ by 2 into RT. ಸೊ ಸಾಲ್ವ್ ಮಾಡಿ ಎಷ್ಟಾಯ್ತು ಇದು, 3 into 2 6 ಆಯ್ತು, 6 RT ಅಂತ ಆಯ್ತು. ಸೊ 6 RT plus 5 RT ಸೇರ್ಕೊಂಡ್ರೆ 11 RT ಅಂತ ಗೊತ್ತಾಗ್ತಾ ಇದೆ. ಸರಿಯಾದ ಆಯ್ಕೆ ಆಪ್ಷನ್ ಸಿ. An arrangement of 3 parallel straight wires placed perpendicular to plane of paper carrying same current I along the same direction as shown in figure. Magnitude of force per unit length on the middle wire B is given by. ಇಲ್ಲಿ ಮಾಹಿತಿ ಏನಿದೆ, ಎ ಬಿ ಸಿ ಅಂತ 3 ಕಂಡಕ್ಟರ್ ಇದೆ. 3 ಕಂಡಕ್ಟರ್ ಅಲ್ಲಿ ಕರೆಂಟ್ ಐ ಫ್ಲೋ ಆಗ್ತಾ ಇದೆ, ಮತ್ತೆ ಡೈರೆಕ್ಷನ್ ಆಫ್ ಕರೆಂಟ್ ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಡಿ ಇದೆ, ಡಿಸ್ಟೆನ್ಸ್ ಬಿಟ್ವೀನ್ ಬಿ ಅಂಡ್ ಸಿ ಕೂಡ ಡಿ ಇದೆ. ದಿ ಲೈನ್ ಎ ಬಿ ಮತ್ತೆ ಲೈನ್ ಬಿ ಸಿ ನಡುವೆ ಇರುವ ಆಂಗಲ್ 90 ಡಿಗ್ರಿ ಇದೆ. ಈಗ ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ, ವಾಟ್ ಇಸ್ ದಿ ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟಿಂಗ್ ಆನ್ ಕಂಡಕ್ಟರ್ ಬಿ. ಈಗ ಎ ಇಂದ ಬಿ ಕಂಡಕ್ಟರ್ ಮೇಲೆ ಎಷ್ಟು ಫೋರ್ಸ್ ಇದೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ ನಾನು ಅದನ್ನ ಡೈರೆಕ್ಷನ್ ವೈಸ್ ಟುವರ್ಡ್ಸ್ ಎ ಬರೀತೀನಿ, ಬಿಕಾಸ್ ಲೈಕ್ ಕರೆಂಟ್ ಇದ್ದಾಗ ಅಟ್ರಾಕ್ಟಿವ್ ಇನ್ ನೇಚರ್ ಇರುತ್ತೆ. ಸೊ ಅದರ ಮ್ಯಾಗ್ನಿಟ್ಯೂಡ್ ನಾನು F1 ಅಂತ ಇಂಡಿಕೇಟ್ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಬಿ ಇಂದ ಎ ಕಡೆಗಿರುತ್ತೆ. ಅದೇ ಕಂಡಕ್ಟರ್ ಬಿ ಮೇಲೆ ಕಂಡಕ್ಟರ್ ಸಿ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂದ್ರೆ ಅದನ್ನ F2 ಅಂತ ಅನ್ಕೊಳ್ತೀನಿ, ಮತ್ತೆ ಡೈರೆಕ್ಷನ್ ಮತ್ತೆ ಅಟ್ರಾಕ್ಟಿವ್ ನೇಚರ್ ಇರೋದ್ರಿಂದ ಟುವರ್ಡ್ಸ್ ಸಿ ಇರುತ್ತೆ, ಅದನ್ನ ಬರ್ಕೊಳ್ತಾ ಇದ್ದೀನಿ. ಬಟ್ ಇಲ್ಲಿ ನಮಗೆ ಏನ್ ಗೊತ್ತಿದೆ, ಬೈ ಸಿಮಿಟ್ರಿ, ಓಕೆ, 3 ಕಂಡಕ್ಟರ್ಸ್ ಅಲ್ಲಿ ಸೇಮ್ ಕರೆಂಟ್ ಇದೆ, ಮತ್ತೆ ಡಿಸ್ಟೆನ್ಸ್ ಎ ಬಿ ಮತ್ತೆ ಡಿಸ್ಟೆನ್ಸ್ ಬಿ ಸಿ ಸೇಮ್ ಇರೋದ್ರಿಂದ ನಂಗೆ ಏನ್ ಗೊತ್ತಿದೆ, ಮ್ಯಾಗ್ನಿಟ್ಯೂಡ್ ಆಫ್ F1 is equal to magnitude of F2. ಹಾಗಾಗಿ ಅದನ್ನ F ಅಂತ ಕರೆದುಕೊಳ್ತೀನಿ. ಸೊ ಫಾರ್ಮುಲಾ ನಮ್ಗೆ ಗೊತ್ತಿದೆ, μ0 I1 I2, ಇಲ್ಲಿ ಎರಡು ಸೇಮ್ ಇರೋದ್ರಿಂದ I1 ಮತ್ತೆ I2 I ಆಗಿರೋದ್ರಿಂದ I² ಆಯ್ತು, ಡಿವೈಡೆಡ್ ಬೈ 2πd. ಬಟ್ ಇದು ಯಾವುದೋ ಒಂದು ಫೋರ್ಸ್ ಅಂದ್ರೆ F1 ಆಗಿರ್ಬೋದು ಅಥವಾ F2 ಆಗಿರ್ಬೋದು. ನಮಗೆ ಬೇಕಾಗಿದ್ದು ನೆಟ್ ಫೋರ್ಸ್. ನೆಟ್ ಫೋರ್ಸ್ ಹೆಂಗ್ ಕಂಡುಹಿಡಿತೀವಿ, ವೆಕ್ಟರ್ ಸಮ್ ಮಾಡಬೇಕು. ಥಿಂಕಿಂಗ್ ದಟ್ F1 and F2 are adjacent sides of the parallelogram, we'll complete the parallelogram. The diagonal of this parallelogram is the resultant ಅಂತ ನಮಗೆ ಮಾಹಿತಿ ಗೊತ್ತಿದೆ. ಈ ಪ್ಯಾರಲೋಗ್ರಾಮಿನ ಡಯಾಗನಲ್ ಏನಿದೆ ಅದು ರಿಸಲ್ಟೆಂಟ್ ಆಗಿರುತ್ತೆ. ಸೊ ಇದು ಆಕ್ಚುಲಿ ಸ್ಕ್ವೇರ್, ಯಾಕಂದ್ರೆ F1 ಮತ್ತೆ F2 ಸೇಮ್ ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ ಸ್ಕ್ವೇರ್. ಸ್ಕ್ವೇರ್ಗೆ ಡಯಾಗನಲ್ ಏನಾಗಿರುತ್ತೆ, √2 ಟೈಮ್ಸ್ ದಿ ಸೈಡ್. ಸೈಡ್ ಎಷ್ಟಿಲ್ಲಿ F. ಸೊ √2 F ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಸೊ √2 F. F ಬಗ್ಗೆ ಮಾಹಿತಿ ಏನು ಗೊತ್ತಾಗಿದೆ, μ0 I² ಡಿವೈಡೆಡ್ ಬೈ 2πd. ಸೊ ಈ ತರ ಆನ್ಸರ್ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಇದನ್ನು ಮತ್ತೆ ಇನ್ನೇನಾದ್ರೂ ಸಿಂಪ್ಲಿಫೈ ಮಾಡ್ಬೋದಾ ನೋಡಿ, √2 ಇಂಟು √2 ನಮಗೆ 2 ಅಂತ ಗೊತ್ತಿದೆ. ಸೊ ಹಾಗಾಗಿ ಆನ್ಸರ್ ಏನಾಗಬೇಕು, μ0 I² ಡಿವೈಡೆಡ್ ಬೈ √2πd. ಈ ಆನ್ಸರ್ ನಮಗೆ ಆಪ್ಷನ್ ಸಿ ನಲ್ಲಿ ಸಿಗ್ತಾ ಇದೆ. A U-tube with both ends open to the atmosphere is partially filled with water. Oil, which is immiscible with water, is poured into one side until it stands at a distance of 10 mm above the water level on the other side. Meanwhile, the water rises by 65 mm from its original level. See diagram. The density of the oil is. ಇದು ನೋಡೋದಕ್ಕೆ ಕಷ್ಟ ಅನ್ಸುತ್ತೆ, ಬಟ್ ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದ್ರೆ ಇದು ಸುಲಭವಾದ ನ್ಯೂಮರಿಕಲ್. ಇಲ್ಲಿ ನಾನು ಯಾವ ಕಾನ್ಸೆಪ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂದ್ರೆ ಪಾಸ್ಕಲ್ಸ್ ಲಾ.
ಪಾಸ್ಕಲ್ಸ್ ಲಾ ಏನು ಹೇಳುತ್ತೆ, ಇಫ್ ಯು ಕನ್ಸಿಡರ್ ಎನಿ 2 ಪಾಯಿಂಟ್ಸ್ ಇನ್ಸೈಡ್ ದಿ ಲಿಕ್ವಿಡ್ ಅಟ್ ಸೇಮ್ ಲೆವೆಲ್, ದಿ ಪ್ರೆಷರ್ ಅಟ್ ದೋಸ್ 2 ಪಾಯಿಂಟ್ಸ್ ವಿಲ್ ಬಿ ಸೇಮ್. ಸೊ ನಾನೀಗ 2 ಪಾಯಿಂಟ್ ಚೂಸ್ ಮಾಡ್ತಾ ಇದ್ದೀನಿ. ಒಂದು ಪಾಯಿಂಟ್ ಅಟ್ ಬಿ, ಇನ್ನೊಂದು ಪಾಯಿಂಟ್ ಅಟ್ ಸಿ ಅಂತ. ಸೊ ಇವೆರಡು ಸೇಮ್ ಲೆವೆಲ್ ಅಲ್ಲಿ ಇರೋದ್ರಿಂದ ಪ್ರೆಷರ್ ಅಟ್ ದೀಸ್ 2 ಪಾಯಿಂಟ್ಸ್ ವಿಲ್ ಬಿ ಸೇಮ್. ಅಂದ್ರೆ ಪ್ರೆಷರ್ ಅಟ್ ಬಿ ಇಸ್ ಈಕ್ವಲ್ ಟು ಪ್ರೆಷರ್ ಅಟ್ ಸಿ. ಈಗ ಪ್ರೆಷರ್ ಅಟ್ ಬಿಗೆ ನಾನು ಹೇಗೆ ಸಾಲ್ವ್ ಮಾಡ್ಬೋದು, ಅಟ್ಮಾಸ್ಫಿರಿಕ್ ಪ್ರೆಷರ್ ಪ್ಲಸ್ ದಿ ಗೇಜ್ ಪ್ರೆಷರ್ ಡ್ಯೂ ಟು ಆಯಿಲ್ ಕಾಲಮ್, ಅದನ್ನ ಪಿ ಆಯಿಲ್ ಅಂತ ಇಂಡಿಕೇಟ್ ಮಾಡ್ತಾ ಇದೀವಿ. ಸೊ ಪ್ರೆಷರ್ ಅಟ್ ಅಟ್ಮಾಸ್ಫಿಯರ್ ಪ್ಲಸ್ ಗೇಜ್ ಪ್ರೆಷರ್ ಡ್ಯೂ ಟು ಆಯಿಲ್ ಕಾಲಮ್ ನಾನು ಮಾಡಿದ್ರೆ ಪಿ ಬಿ ಸಿಗ್ತದೆ. ಸಮ್ ಮಾಡಿದ್ರೆ ನನಗೆ ಪ್ರೆಷರ್ ಅಟ್ ಬಿ ಸಿಗ್ತದೆ. ಪ್ರೆಷರ್ ಅಟ್ ಸಿ ಹೆಂಗೆ ಕಂಡುಹಿಡಿತೀರಾ, ಅಟ್ಮಾಸ್ಫಿರಿಕ್ ಪ್ರೆಷರ್ ಪ್ಲಸ್ ದಿ ಗೇಜ್ ಪ್ರೆಷರ್ ಡ್ಯೂ ಟು ವಾಟರ್ ಕಾಲಮ್. ಸೊ ಅದನ್ನ ಪಿ ವಾಟರ್ ಅಂತ ಇಂಡಿಕೇಟ್ ಮಾಡ್ತೀನಿ. ಇವೆರಡನ್ನು ಸಮ್ ಮಾಡಿದ್ರೆ ನನಗೆ ಏನು ಸಿಗ್ತಾ ಇದೆ, ಪ್ರೆಷರ್ ಅಟ್ ಸಿ. ಸೊ ಪ್ರೆಷರ್ ಅಟ್ ಸಿ ಈಸ್ ಪ್ರೆಷರ್ ಅಟ್ ಅಟ್ಮಾಸ್ಫಿಯರ್ ಪ್ಲಸ್ ಪ್ರೆಷರ್ ಆಫ್ ವಾಟರ್ ಕಾಲಮ್. ಸೊ ಈಗ ಪ್ರೆಷರ್ ಆಫ್ ಅಟ್ಮಾಸ್ಫಿಯರ್ ಏನಿದೆ ಎರಡೂ ಕಡೆ ಇರೋದ್ರಿಂದ ಕ್ಯಾನ್ಸಲ್ ಆಯಿತು. ಈಗ ಗೇಜ್ ಪ್ರೆಷರ್ಗೆ ಜನರಲ್ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಏನು ಜನರಲ್ ಫಾರ್ಮುಲಾ, ಗೇಜ್ ಪ್ರೆಷರ್ ಆಫ್ ಲಿಕ್ವಿಡ್ ಕಾಲಮ್ ಈಸ್ ಗಿವನ್ ಬೈ ಹೆಚ್ ರೋ ಜಿ. ಹೆಚ್ ಅಂದ್ರೆ ಹೈಟ್ ಆಫ್ ದಿ ಲಿಕ್ವಿಡ್ ಕಾಲಮ್, ರೋ ಅಂದ್ರೆ ಡೆನ್ಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್, ಜಿ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಈಗ ಅದನ್ನ ಪಿ ಆಯಿಲಿಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಹೈಟ್ ಆಫ್ ದಿ ಆಯಿಲ್ ಕಾಲಮ್. ಹೈಟ್ ಆಫ್ ದಿ ಆಯಿಲ್ ಕಾಲಮ್ ನೋಡಿ, ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿಮಗೆ. 65 ಪ್ಲಸ್ 65 ಪ್ಲಸ್ 10. ಸೊ ಎಷ್ಟಾಯ್ತು, ಅದು 140 mm ಆಯಿತು. ನಾನು ಕನ್ವರ್ಷನ್ ಮಾಡ್ತಾ ಇಲ್ಲ mm ಇಂದ, ಯಾಕೆಂದ್ರೆ ಎರಡೂ ಕಡೆ mm ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈಗ ಡೆನ್ಸಿಟಿ ಆಫ್ ಆಯಿಲ್ ಇದನ್ನೇ ನಾವು ಕಂಡುಹಿಡಿಯಬೇಕಾಗಿರೋದು, ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅದೇ ಗೇಜ್ ಪ್ರೆಷರ್ ಆಫ್ ವಾಟರ್ ನೋಡಿ, ಸೊ ಅದರ ಹೈಟ್ ಎಷ್ಟಿದೆ ನೋಡಿ, 65 ಪ್ಲಸ್ 65, ಸೊ 130 mm ಆಯಿತು. ಇಂಟು ಡೆನ್ಸಿಟಿ ಆಫ್ ವಾಟರ್ ಎಷ್ಟು ಬರುತ್ತೆ, 1000 kg/m³ ಇಂಟು ಜಿ. ಸೊ ಜಿ ಎರಡು ಕಡೆ ಕ್ಯಾನ್ಸಲ್ ಆಯಿತು. ಸೊ ಹಾಗಿದ್ರೆ ಡೆನ್ಸಿಟಿ ಆಫ್ ಆಯಿಲ್ ಏನಾಯಿತು, ಇಟ್ ಈಸ್ ಗೋಯಿಂಗ್ ಟು ಬಿ 130 ಡಿವೈಡೆಡ್ ಬೈ 140 ಇಂಟು 1000. ಸೊ ಇದನ್ನು ಮತ್ತೆ ಫರ್ದರ್ ಕ್ಯಾಲ್ಕುಲೇಷನ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ 13/14 ಡೆಫಿನೆಟ್ ಆಗಿ 9 ಪಾಯಿಂಟ್ ಸಮಥಿಂಗ್ ಬರ್ತದೆ, 0.9 ಸಮಥಿಂಗ್ ಬರುತ್ತೆ, ಸಾರಿ. ಸೊ 0.9 ಇಂಟು 1000 ಅಂದ್ರೆ 900 ಸಮಥಿಂಗ್ ಬರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಚಾಯ್ಸ್. ಅಕಸ್ಮಾತ್ ಹತ್ರ ಏನಾದರೂ ವ್ಯಾಲ್ಯೂಸ್ ಇದ್ದಿದ್ರೆ, 900ಗೆ ಹತ್ರ ಇರೋತಕ್ಕಂಥ 2-3 ಆಪ್ಷನ್ ಇದ್ದಿದ್ರೆ ಕಷ್ಟ ಆಗ್ತಿತ್ತು, ಅವಾಗ ಸಾಲ್ವ್ ಮಾಡ್ತೀರಾ. ಸೊ ನಾನು ಅದನ್ನು ತೋರಿಸ್ಬಿಡ್ತೀನಿ. ಸೊ ಸಿಂಪಲ್ ಮಾಡೋಣ ಇದನ್ನ ಮೊದಲು. 2 7s 14, 2 times 500 is 1000. ಸೊ ಈಗ 500 ಇಂಟು 13 ಅಂತ ಆಗುತ್ತೆ. ಮೊದಲು 5 ಇಂಟು 13 ಮಾಡ್ತೀನಿ, ಅದೇನಾಗುತ್ತೆ 65 ಆಗುತ್ತೆ. ಸೊ 6500 ಡಿವೈಡೆಡ್ ಬೈ 7 ಅಂತ. ಸೊ 7 9s 63 ಅಂತ. ಸೊ 20 ಇದೆ. ಸೊ 7 2s 14 ಆಯಿತು. ಸೊ 14 ಹೋದ್ರೆ ಇಲ್ಲಿ 6 ಉಳಿತು, 60 ಇದೆ. ಸೊ 7 8s 56. ಸೊ 928 ಪಾಯಿಂಟ್ ಸಮಥಿಂಗ್ ಬರ್ತದೆ, 928.5 ಏನೋ ಬರುತ್ತೆ, ಎಸ್ 5 ಬರ್ತದೆ. ಸೊ ನಿಯರರ್ ಆನ್ಸರ್ ಏನಿದೆ, ಆಪ್ಷನ್ ಸಿ 928 kg/m³. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಫಸ್ಟ್ ಸ್ಟೇಟ್ಮೆಂಟ್, ಸೆಂಟರ್ ಆಫ್ ಮಾಸ್ ಆಫ್ ಎ ಬಾಡಿ ಆಲ್ವೇಸ್ ಕೋಇನ್ಸೈಡ್ಸ್ ವಿತ್ ದಿ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದಿ ಬಾಡಿ. ಈ ವಿಚಾರ ಸ್ಮಾಲರ್ ಆಬ್ಜೆಕ್ಟ್ಸ್ಗೆ ಆಲ್ಮೋಸ್ಟ್ ಸರಿ ಅಂತ ಹೇಳ್ಬೋದು. ಆದರೆ ನಾವು ಲಾರ್ಜರ್ ಆಬ್ಜೆಕ್ಟ್ಸ್ನ ತಗೊಂಡಾಗ ಸೆಂಟರ್ ಆಫ್ ಮಾಸೇ ಬೇರೆ, ಸೆಂಟರ್ ಆಫ್ ಗ್ರಾವಿಟಿನೇ ಬೇರೆ. ಈ ಎರಡು ಪಾಯಿಂಟು ಕೋಇನ್ಸೈಡ್ ಆಗಲ್ಲ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಿದೆ ಜನರಲ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ. ಸ್ಟೇಟ್ಮೆಂಟ್ ನಂಬರ್ 2, ಸೆಂಟರ್ ಆಫ್ ಮಾಸ್ ಆಫ್ ಎ ಬಾಡಿ ಇಸ್ ಅ ಪಾಯಿಂಟ್ ಅಟ್ ವಿಚ್ ಟೋಟಲ್ ಗ್ರಾವಿಟೇಷನಲ್ ಟಾರ್ಕ್ ಆನ್ ದಿ ಬಾಡಿ ಈಸ್ 0. ಆಕ್ಚುಲಿ ಇದು ಸೆಂಟರ್ ಆಫ್ ಗ್ರಾವಿಟಿ ಡೆಫಿನೇಷನ್. ಸೆಂಟರ್ ಆಫ್ ಗ್ರಾವಿಟಿಗೆ ಈ ತರ ಬರೆದಿದ್ದರೆ ಕರೆಕ್ಟ್ ಆಗಿರೋದು, ಸೆಂಟರ್ ಆಫ್ ಮಾಸ್ ಇದಲ್ಲ. ಸೆಂಟರ್ ಆಫ್ ಮಾಸಿಗೆ ನಾವೇನು ಹೇಳ್ತೀವಿ, ಇಟ್ ಇಸ್ ದಿ ಪಾಯಿಂಟ್ ವೇರ್ ಹೋಲ್ ಮಾಸ್ ಆಫ್ ದಿ ಬಾಡಿ ಅಪಿಯರ್ಸ್ ಟು ಬಿ ಕಾನ್ಸಂಟ್ರೇಟೆಡ್. ಅದು ಸರಿಯಾದ ಡೆಫಿನೇಷನ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ನಂಬರ್ 2 is wrong. Statement 3, a couple on a body produces both translational and rotational motion in a body. Couple ಅನ್ನೋದು ಏನಿದೆ, ಸ್ಪೆಷಲ್ ಕೇಸ್ ಆಫ್ ಟಾರ್ಕ್ ವೇರ್ there are two equal and opposite forces acting at two different lines of action. ಸೊ ಇಲ್ಲಿ ಬರೀ ರೊಟೇಷನಲ್ ಮೋಷನ್ ಮಾತ್ರ ಇರುತ್ತೆ, ಟ್ರಾನ್ಸ್ಲೇಷನಲ್ ಮೋಷನ್ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ 3 ಕೂಡ ತಪ್ಪಾಗಿದೆ. ಸ್ಟೇಟ್ಮೆಂಟ್ 4, ಮೆಕ್ಯಾನಿಕಲ್ ಅಡ್ವಾಂಟೇಜ್ ಗ್ರೇಟರ್ ದ್ಯಾನ್ 1 ಮೀನ್ಸ್ ದಟ್ ಸ್ಮಾಲ್ ಎಫರ್ಟ್ ಕ್ಯಾನ್ ಬಿ ಯೂಸ್ ಟು ಲಿಫ್ಟ್ ಎ ಲಾರ್ಜ್ ಲೋಡ್. ಇದನ್ನೇ ನಾವು ಪ್ರಿನ್ಸಿಪಲ್ ಆಫ್ ಲಿವರ್ಸ್ ಅಂತ ಕರಿತೀವಿ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಈಗ ನೀವು ಆಪ್ಷನ್ಸ್ ಅನ್ನು ನೋಡೋದಾದ್ರೆ ಅಲ್ಲಿ 2 ಸ್ಟೇಟ್ಮೆಂಟ್ಸ್ ಸರಿ ಇರುತ್ತೆ ಅಂತ ಕೊಡ್ತಾ ಇದ್ದಾರೆ. ಹಾಗಾಗಿ ನನ್ ಆಫ್ ದಿ ಆಪ್ಷನ್ ಇಸ್ ಮ್ಯಾಚಿಂಗ್.
ದಿ ಆನ್ಸರ್. ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ.